ಆದರೆ 5ನೇ ವಾಕ್ಯದಲ್ಲಿ ನೋಡ್ರಿ, ಆ ಥರ ಇರೋರಾಗಿ ಇವತ್ತು ನಾವು ನೀವು ಮನ ತಿರುಗೋದಾದರೆ ನೋಡ್ರಿ ಅಲ್ಲಿ ವಾಕ್ಯ ಏನು ಹೇಳುತ್ತೆ, ಈಗ ಏನು ಹೇಳುತ್ತೆ 5ನೇ ವಾಕ್ಯದಲ್ಲಿ 5ನೇ ವಾಕ್ಯದಲ್ಲಿ, ಯೇಸು ಪಕ್ಕದಲ್ಲಿರೋರುಗಳಿಗೆ ಯಾರು ಬಂದಿದ್ದಲ್ಲಿಗೆ? ಯೇಸು ಅಲ್ಲಿಗೆ ಬಂದು ಮೇಲಕ್ಕೆ ನೋಡಿ. ಹಂಗಿದ್ರೆ ನನಗೆ ಅನಿಸ್ತಾ ಇದೆ ಯೇಸು ಸ್ವಾಮಿಗೆ ಚೆನ್ನಾಗಿ ಗೊತ್ತು. ನಾನು ಯೋಚನೆ ಮಾಡಿಕೊಂಡೆ, ಏನು ಗೊತ್ತಾ, ಜಕ್ಕಾಯ ಅಲ್ಲ ಯೇಸು ಸ್ವಾಮಿನ ಹುಡ್ಕೊಂಬಂದಿರೋದು. ಇದೆಯಾ ನಿಮ್ಗದು ಸೀಕ್ರೆಟು? ಜಕ್ಕಾಯ ಅಂದ್ಕೊಂಡಿದ್ದೆ ಯೇಸು ಸ್ವಾಮಿ ನೋಡೋಣ ಅಂತ, ಯೇಸು ಸ್ವಾಮಿ ಬಂದಿರೋನು. ಯಾಕಂದರೆ ಯೇಸು ಸ್ವಾಮಿಗೆ ಹೆಂಗೆ ಗೊತ್ತು ಅಷ್ಟು ಜನರ ಮಧ್ಯದಲ್ಲಿ ಒಬ್ಬ ಮರಾತ್ ಕೂತಿದ್ದಾನೆ ಅಂತ? ಅದು ದೇವರ ಜ್ಞಾನ. ಕೆಳಗಡೆ 100 ಜನ ಇದ್ದಾರೆ. ನಾನಾಗಿದ್ದರೆ ಫಸ್ಟ್ ಕೆಳಗಡೆ ಇರೋನೇ ನೋಡ್ತಾ ಇದ್ದಿದ್ದು, ಯಾವತ್ತೂ ಮೇಲೆತ್ತೆಲ್ಲ ನೋಡಲ್ಲ. ಇನ್ಫ್ಯಾಕ್ಟ್ ಯಾವನಾದರೂ ಒಬ್ಬ ಫೋನ್ ಮಾಡಿ, ಸರ್ ಅಲ್ಲಿ ನಿಂತ್ಕೊಂಡಿದ್ದೀನಿ ನನ್ನ ನೋಡಿ ಸರ್ ಅಂದರೆ ಮಾಡ್ತೀನಿ. ನೀವೆಲ್ಲ ದೊಡ್ಡ ಜ್ಞಾನಿಗಳಲ್ಲ, ಹಂಗೆ ನೋಡಲ್ಲ. ಆದರೆ ಯೇಸು ಸ್ವಾಮಿ ಆಗಲ್ಲ. ನನಗೆ ಆಶ್ಚರ್ಯ ಅನ್ನಿಸ್ತು, ಆ ಮರದ ಹತ್ರನೇ ಬಂದು ಆ ಮರದ ಹತ್ರನೇ ಅವನ್ನ ನೋಡಿ ಏನಂತ ಹೇಳಿ, ಅದು ಕರ್ತನ ಹಂಬಲ. ಯೇಸು ಸ್ವಾಮಿ ಹಂಬಲ ಏನು ಗೊತ್ತಾ, ನನಗೆ ಅನಿಸುತ್ತೆ ಇನ್ನೂ ಆಶ್ಚರ್ಯ ಅನಿಸಿದೆ ಏನಂದರೆ, ಯೇಸು ಸ್ವಾಮಿ ಫಸ್ಟ್ ಟೈಮ್ ಅವನ್ನ ನೋಡ್ತಾ ಇರೋದು. ಯಾರೂ ಹೇಳಿಲ್ಲ, ಜೀಸಸ್ ಏಸಪ್ಪ ನೀನು ಮುಂದೆ ಹೋದರೆ ಅಲ್ಲಿ ಆಲದ ಮರದ ಮೇಲೆ ಒಬ್ಬ ಜಕ್ಕಾಯ ಅಂತ ಕೂತಿದ್ದಾನೆ ಏಸಪ್ಪ, ಅವನು ನಿನಗಾಗಿ ವೆಯ್ಟ್ ಮಾಡ್ತಾ ಇದ್ದಾನೆ. ಯೇಸು ಸ್ವಾಮಿಗೆ ಯಾರೂ ಹೇಳಬೇಕಾಗಿಲ್ಲ. ನನಗೆ ಖುಷಿಯಾಗಿದೆ ಏನಂದರೆ, ಮರದ ಹತ್ರ ಬಂದಿದ್ದ ತಕ್ಷಣವೇ ಮೇಲೆ ನೋಡಿ ಜಕ್ಕಾಯನೇ ಹೆಸರು ಗೊತ್ತು ಯೇಸು ಸ್ವಾಮಿಗೆ. ಅವನ ಹೆಸರಿಗೆ ಶುದ್ಧವಾದವನು. ಆದರೆ ಪರಿಶುದ್ಧವಾದಂಥ ದೇವರು ಕೆಳಗೆ ನಿಂತಿದ್ದಾನೆ. ಅಶುದ್ಧವಾದಂಥ ವ್ಯಕ್ತಿ ಶುದ್ಧವಾದ ಹೆಸರನ್ನು ಇಟ್ಕೊಂಡವನು ಮೇಲ್ ಕೂತಿದ್ದಾನೆ. ಯೇಸು ಸ್ವಾಮಿ ಅತಿ ಪರಿಶುದ್ಧನು, ಕೆಳಗಡೆ ಬಂದು ನಿಂತ್ಕೊಂಡು ಆ ಕುಳ್ಳನ್ನು ನೋಡಿ ಕರೀತಾನೆ. ನನಗನ್ಸುತ್ತೆ ನಕ್ಷತ್ರಗಳಿಗೆ ಹೆಸರಿಟ್ಟಂತಹ ದೇವರು. ಒಂದು ವೇಳೆ ಅವ ಜಕ್ಕಾಯಂಗೆ ಅನಿಸುತ್ತೆ, ನಮ್ಮಮ್ಮನ ಥರನೇ ಕೂಗುವಂಥ ವ್ಯಕ್ತಿ ಯಾರದು? ಯಾರು ನನ್ನ ಕರೆಯೋದೇ ಇಲ್ವಲ್ಲ ಜಕ್ಕಾಯನೇ ಅಂತ. ಕೆಲವ್ರು ಏನಂತ ಕರೆದಿರ್ತಾರೆ? ಕುಳ್ಳ ಅಂತ ಕರೆದಿರ್ತಾರೆ. ಕೆಲವರು ಅವನಿಗೆ ಟೈಟಲ್ಗಳನ್ನ ಇಡ್ತಾರೆ. ಬೈಬಲ್ ಹೇಳ್ತಾ ಇದೆ, ಯೇಸು ಸ್ವಾಮಿ ತಮಾಷೆಯಾಗಿ ಹೇಳಿದ್ರು ಆ ಜಕ್ಕಾಯನೇ. ಆ ಹೆಸರು ಯೇಸು ಸ್ವಾಮಿ ಕರೆದಾಗ ಅವನಿಗೆ ಎಷ್ಟು ಖುಷಿಯಾಗಿರ್ಬೋದು. ಅವನು ಹೇಳ್ತಾನೆ, ತಟ್ಟನೆ ಇಳಿದು ಬಾ. ಓ ಆ ಪರಿಶುದ್ಧನಾದಂಥ ದೇವರು. ಅವನು ಹೇಳ್ತಾನೆ, ತಟ್ಟನೆ ಇಳಿದು ಬಾ. ಬೈಬಲ್ ಹೇಳುತ್ತೆ, ಈ ಹೊತ್ತು ನಿನ್ನ ಮನೆಯಲ್ಲಿ ಏನು ಮಾಡಬೇಕು? ಇಳ್ಕೊಳ್ಬೇಕು. ಅದು ಯೇಸು ಸ್ವಾಮಿ ಆಸೆ. ಇವತ್ತು ನಿಮಗೂ ಪ್ರತಿಯೊಬ್ಬರು ಕೂಡ ಅದಕ್ಕೆ ನಾನು ಹೇಳ್ತೀನಿ, ನೀವು ಬೈಬಲ್ ಓದಲಿಕ್ಕೆ ಆಸೆ ಪಡ್ತಿರೋ ಇಲ್ವೋ, ನಿಮಗಿಂತ ಹೆಚ್ಚು ನಿಮ್ಮೊಂದಿಗೆ ವಾಸ ಮಾಡಲಿಕ್ಕೆ ದೇವರು ಆಸೆ ಪಡ್ತಾನೆ. ಇದು ಭಾಳ ಜನಕ್ಕೆ ಗೊತ್ತಿಲ್ಲ. ಪ್ರತಿ ದಿವಸ ಬೆಳಗ್ಗೆ ಎದ್ದರೆ ದೇವರು ಕಾಯೋದೇನು ಗೊತ್ತಾ? ನನ್ನ ಮಗ ನನ್ನ ಹತ್ರ ಮಾತಾಡ್ತಾನ, ರಾತ್ರಿ ಮಲಗಕ್ಕೆ ಮುಂಚೆ ಬೈಬಲ್ ಓದ್ತಾನ. ಇದು ಪ್ರತಿಯೊಬ್ಬ ದೇವರ ಹೃದಯ. ನಾವು ದೇವರನ್ನು ಪ್ರೀತಿಸೋದಕ್ಕಿಂತ ಮೊದಲು ದೇವರು ನಮ್ಮನ್ನು ಧಾರಾಳವಾಗಿ ಪ್ರೀತಿಸ್ತಾನೆ. ಆ ಪ್ರೀತಿಯ ಅರಿವು ನಮ್ಗೆ ಇಲ್ಲದೆ ಇರೋದ್ರಿಂದ ಇವತ್ತು ನಾನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ, ಯೇಸು ಸ್ವಾಮಿ ಎಲ್ಲೂ ಫೋರ್ಸ್ ಮಾಡಿ ಹೇಳಿಲ್ಲ. ಯೇಸು ಸ್ವಾಮಿ ನಾನಿವತ್ತು ನಿನ್ನ ಮನೇಲಿ ಇಳ್ಕೊಳ್ತೀನಿ ಅಂತ ಹೇಳಿದಾಗ, ಒಂದು ವೇಳೆ ಜಕ್ಕಾಯ ಇವತ್ತು ಬೇಡ ದೇವರೇ ಅಂದಿದ್ರೆ ಖಂಡಿತ ಯೇಸು ಸ್ವಾಮಿ ಹೋಗ್ತಿರ್ಲಿಲ್ಲ. ಯಾಕಂದರೆ ಯೇಸು ಸ್ವಾಮಿ ಫೋರ್ಸ್ ಮಾಡೋ ದೇವರು ಅಲ್ವೇ ಅಲ್ಲ. ನೀವು ಕೂಡ ಅಷ್ಟೇ, ಸುವಾರ್ತೆ ಹೇಳುವಾಗ ಅವನಿಗೆ ಹಿಂಗೆ ಸುವಾರ್ತೆ ಹೇಳಬೇಕು. ಆ ಸುವಾರ್ತೆಯಲ್ಲಿ ಅವನಿಗೆ ಫ್ರೀಡಮನ್ನು ಕೊಡಬೇಕು. ನೀನು ಭಾನುವಾರ ಬಂದ್ಬಿಟ್ಟಿರ್ಬೇಕು. ದೇವರು ಯಾರನ್ನು ಕೂಡ ಅವ್ರಿಗೆ ನೀವು ಪ್ರಾರ್ಥನೆ ಮಾಡಿರಿ, ಹೇಳ್ರಿ, ಪ್ರೀತಿಯಿಂದ ಒತ್ತಾಯ ಪಡಿಸೋದು ಬೇರೆ. ಆದರೆ ಯಾವತ್ತೂ ಕೂಡ ಬಲವಂತದಿಂದ ಒಬ್ಬನ ಎಳ್ಕೊಂಡು ಬರಬೇಕು ಅಂತ ಯೇಸು ಸ್ವಾಮಿ ಹೇಳಿಲ್ಲ. ಯಾಕಂದರೆ ಯೇಸು ಸ್ವಾಮಿನೇ ಹಾಗೆ ಮಾಡಿಲ್ಲ. ಪ್ರಕಟಣೆ 3ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ ಲವೋದಿಕೀಯ ಸಭೆಗೆ ಯೇಸು ಸ್ವಾಮಿ ಏನು ಹೇಳಿದ್ನು? ನಾನು ಬಾಗಿಲ ಬಳಿಯಲ್ಲಿ ಏನು ಮಾಡ್ತಾ ಇದ್ದೇನೆ? ನಿಂತ್ಕೊಂಡು ತಟ್ತಾ ಇದ್ದೇನೆ. ಯಾವನಾದರೂ ನನ್ನನ್ನು ಕರೆದ್ರೆ ನಾನು ಒಳಗೆ ಬರುತ್ತೆ. ನೋಡ್ರಿ, ಅಂದ್ರೆ ಅರ್ಥ ಏನು? ತಟ್ಟೋದಷ್ಟೇ ನನ್ನ ಕೆಲಸ. ಅದನ್ನು ಮಾಡ್ತಾ ಇರೋದು ಯಾರು? ದೇವರು. ಅದಕ್ಕೆ ನಾವು ನೀವು ಒಂದನ್ನು ತಿಳ್ಕೋಬೇಕು, ಜಕ್ಕಾಯ ಅಲ್ಲ ದೇವರನ್ನ ಹುಡುಕಿದ್ದು, ದೇವರು ಜಕ್ಕಾಯನನ್ನು ಹುಡುಕೊಂಬಂದು. ರೋಮ 3ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ಅನ್ಕೊಳ್ತೀನಿ, ಅಲ್ಲಿ ವಾಕ್ಯ ಹೇಳುತ್ತೆ, ನೀತಿವಂತನು ಒಬ್ಬನೂ ಇಲ್ಲ, ದೇವರನ್ನ ಹುಡುಕುವವನು ಒಬ್ಬನಾದರೂ ಇಲ್ಲ. ದೇವರನ್ನ ಹುಡುಕೊಂಡು ಜಕ್ಕಾಯ ಬರಲಿಲ್ಲ. ಅವನಿಗೇನೋ ಒಂದು ಕುತೂಹಲ ಇತ್ತು ಅಷ್ಟೇ. ಅವನಿಗೆ ಯೇಸು ಸ್ವಾಮಿ ನೋಡಬೇಕು ಅಂತ ಆಸೆ. ಆದರೆ ನಿಜವಾಗ್ಲೂ ಹೇಳಿದ್ರೆ ಜಕ್ಕಾಯನ ಹೃದಯದೊಳಗೆ ದೇವರನ್ನು ನೋಡಲಿಕ್ಕೆ ಪ್ರೇರೇಪಿಸಿದ್ದೇ ಯಾರು? ಯೇಸು ಸ್ವಾಮಿ. ಇದು ನೀವು ಅರ್ಥ ಮಾಡ್ಕೋಬೇಕು. ಅವನೊಳಗಡೆ ಒಂದು ಆಸೆಯನ್ನು ಹುಟ್ಟಿಸಿ, ಅದಕ್ಕೋಸ್ಕರನೇ ಯೇಸು ಸ್ವಾಮಿ ಅವತ್ತು ಬಂದಾಗ ಏನಂತ ಹೇಳಿದ್ನು? ಬೈಬಲ್ ಹೇಳುತ್ತಲ್ಲ, ಪಾಪಿಗಳನ್ನು ಹುಡುಕುವುದಕ್ಕೋಸ್ಕರನೇ ಅವತ್ತು ಆ ರಕ್ಷಕನು ಬಂದಿದ್ದು. ಬೈಬಲಲ್ಲಿ ನೀವು ಹುಡುಕೊಂಡು ಹೋಗ್ರಿ. ಆದಾಮ ಅವತ್ತು ಪಾಪ ಮಾಡ್ದ. ಸಾಯಂಕಾಲ ತೋಟದ ಹತ್ರ ಯಾರು ಬಂದರು? ಆದಾಮ ಹೋದ್ನ ದೇವ್ರ ಹತ್ರ? ದೇವರೇ ಬಂದಿದ್ದು. ಆದಾಮನೇ ನೀನು ಎಲ್ಲಿದ್ದೀಯಾ?
ಬೈಬಲ್ನಲ್ಲಿ ಯಾರೆಲ್ಲ ಪಾಪ ಮಾಡಿದ್ರೋ, ತಪ್ಪುಗಳು ಮಾಡಿದ್ರೋ, ಆವಾಗ ಪ್ರವಾದಿಗಳನ್ನ ದೇವರು ಕಳಿಸಿದ್ದು. ಅವರು ದೇವರ ಹತ್ರ ಹೋಗಲಿಲ್ಲ. ಯಾರು ಬಂದಿದ್ದು? ದೇವರೇ ಅವ್ರ ಹತ್ರ ಬಂದರು. ನೋಡ್ರಿ ಎಂಥ ಅದ್ಭುತವಾದಂಥ ದೇವರು. ಅದಕ್ಕೆ ಆ ಹಾಡು, ನಾನು ಆತನ ಹುಡುಕಲಿಲ್ಲ, ಆತ ನನ್ನ ಹುಡುಕಿ ಬಂದ. ಆ ಸ್ವಾಮಿಯ ಪ್ರೀತಿಯನ್ನು ನೀವು ಮರೀಲೇಬಾರ್ದು. ಅದನ್ನು ಹೇಳಿ ಹೇಳಿ ಆರಾಧಿಸಬೇಕು. ಯಾಕಂದರೆ ಆ ಜನರುಗಳು ಅವತ್ತು ಸುತ್ತಲೂ ಇದ್ದವರಿಗೆ ಆಶ್ಚರ್ಯ, ನಮ್ಮ ಹತ್ರ ಮೋಸ ಮಾಡೋ ಇವನ ಮನೆಗೆ ಯೇಸು ಸ್ವಾಮಿ ಹೋಗ್ತಾ ಇದ್ದಾನಲ್ಲ, ಯೇಸು ಸ್ವಾಮಿ ಅಂಥವ್ರ ಮನೆಗೆ ಹೋಗೋದು. ಲೂಕನು ಬರೆದ ಸುವಾರ್ತೆ ಅದೇ 19 ನೋಡ್ರಿ, 7ನೇ ವಾಕ್ಯದಲ್ಲಿ ಏನು ಹೇಳುತ್ತೆ? ಇದನ್ನು ಆತನನ್ನು ತಟ್ಟನೆ ಇಳಿದು ಬಂದು ಆತನನ್ನು ಏನು ಮಾಡಿದಂತೆ? ಸಂತೋಷದಿಂದ ಸೇರಿಸ್ಕೊಂಡದ್ದು. ನೋಡ್ರಿ, ಅವನು ಗುಣಗುಟ್ಟು ಸೇರಿಸ್ಕೊಳ್ಳಿಲ್ಲ. ನಾವಾಗಿದ್ರೆ, ಅಯ್ಯೋ ಮನೇಲಿ ಏನು ಅಡುಗೆ ಮಾಡಿಲ್ವಲ್ಲ, ಪಾಸ್ಟ್ರನ್ನ ಹೆಂಗೆ ಕರೆಯೋದು? ನೀವೆಲ್ಲ ಕೆಲವ್ರು ಯಾರಾದರೂ ನನ್ನ ಮನೆಗೆ ದಿಢೀರಂತ ಬರ್ತೀನಿ ಅಂದರೆ, ನಾನು ಅಡುಗೆ ಮಾಡಿದರೆ ಕರೆಯೋಣ ಅಂತ ಪ್ಲ್ಯಾನ್ ಮಾಡ್ತಿದ್ದೀನಿ. ನಮ್ಮದೆಲ್ಲ ಪ್ಲ್ಯಾನ್ಗಳು ಹಿಂಗೆ ಓಡೋದು. ಹೆಂಗೆ ಪಾಸ್ಟ್ರಿಗೆ ಗೊತ್ತಾಗುತ್ತೆ? ನಾನು ಮಾಡಿದ್ದೀನಲ್ಲ. ಯೇಸು ಜಕಾಯಿನಿಗೆ ಆ ಥರ ಪ್ಲ್ಯಾನ್ ಎಲ್ಲ ಇಲ್ಲ. ಮನೇಲಿ ಹೆಂಡ್ತಿಗೆ ಹೇಳಿದ್ನೋ ಇಲ್ವೋ ಗೊತ್ತಿಲ್ಲ, ಫೋನೆಲ್ಲ ಇಲ್ಲ. ಬರ್ತಾರೆ ಏಸಪ್ಪ ಅಲ್ಲಿ ತಕ್ಷಣ ಸೇರಿಸ್ಕೊಂಡು ಅವತ್ತೇನು ಯೇಸು ಸ್ವಾಮಿಗೆ ಊಟ ಕೊಟ್ಟನೋ ಗೊತ್ತಿಲ್ಲ. ಅವನ ಹೆಂಡ್ತಿ ಬೇರೆ ಏನಾದರೂ ಹೇಳಿರ್ತಾಳೇನೋ, ಕರ್ಕೊಂಬಂದ್ಬಿಟ್ಟೆ ದಿಢೀರಂತ. ನಮ್ಮಮ್ಮ ಸುಮಾರು ಸರಿ ಮದುವೆಗೆ ಮುಂಚೆ ನಮ್ಮಮ್ಮಂದು ಯಾವಾಗಲೂ ಕಾಟ ಏನು ಗೊತ್ತಾ? ನಾನು ಯಾವಾಗಲೂ ಯಾರನ್ನಾದ್ರೂ ಕರ್ಕೊಬರ್ತಿದ್ದೆ. ಯಾವಾಗ ಕರ್ಕೊಬರ್ತಿದ್ದೆ? 12ವರೆಗೆ ಬರ್ತಿದ್ದೆ. ನಮ್ಮಮ್ಮ ಇಷ್ಟು ಬೈಯೋರು ನನಗೆ. ಕಿಚನಲ್ಲಿ ಬಂದು ಹೇಳೋರು, ಯಾವಾಗಲೂ ಯಾರನ್ನಾದ್ರೂ ಕರ್ಕೊಂಡು ಹೋಗ್ಬಿಡೋದು. ಒಂದೊಂದು ಸರಿ ನಮ್ಮ ಅಮ್ಮನ ಹತ್ರ ನನಗೆ ಇಷ್ಟು ಜಗಳ. ಏನು ಜಗಳ? ನಮ್ಮಮ್ಮ ನನಗೆ ಹಾಲು ಇಟ್ಟಿರೋದು, ಅದು ನಾನು ಕುಡಿಬೇಕು. ನನಗೆ ಜೊತೆಗಿರೋನ್ಗೂ ಏನು ಕೊಡಬೇಕು? ಹೌದು, ನಾನು ನಮ್ಮಮ್ಮನ ಕಿಚನಲ್ಲಿ ಜಗಳ. ಅವನು ಕೊಡ್ಸ್ಕೊಂಡ್ಬಿಡ್ಕೊಡು, ಅವ್ನು ಕೊಡಿಸೋದು. ಯಾಕೆ ಹೇಳ್ತಾ ಇದ್ದೀರಿ? ಯಾಕೆ? ಅವೆಲ್ಲ ನಮ್ಮ ಮನೆಗಳಲ್ಲಿ ನಡೆಯುವಂಥದ್ದೇ. ಆದರೆ ಜಕ್ಕಾಯಿನ ಮನೇಲಿ ಅವತ್ತೇನು ನಡೆದಿದೆಯೋ ನಮಗೆ ಗೊತ್ತಿಲ್ಲ, ದೇವರ ಮಕ್ಕಳೇ. ಆದರೆ ಜಕ್ಕಾಯಿನು ಸಂತೋಷದಿಂದ ಸೇರಿಸ್ಕೊಂಡು, ಆ ಸಂತೋಷದಿಂದ ಯೇಸು ಸ್ವಾಮಿ ಸೇರಿಸ್ಕೊಂಡಿದ್ರಿಂದ ಅಲ್ಲಿರೋರಿಗೆ ಯಾರಿಗೂ ಇಡಿಸ್ಲಿಲ್ಲ. 7ನೇ ವಾಕ್ಯ ಹೇಳುತ್ತೆ, ಇದನ್ನು ನೋಡಿದವರೆಲ್ಲರೂ ಈತನು ಪಾಪಿಯಾಗಿರುವವನ ಬಳಿಯಲ್ಲಿ ಇಳ್ಕೊಳ್ಳುವುದಕ್ಕೆ ಹೋಗಿದ್ದಾನೆ ಎಂದು ಗುಣಗುಟ್ಟಿದ್ರು. ಪಾಪಿ ಜೊತೆ ಸೇರ್ಕೊಂಡಿದ್ದಾನೆ. ಅದಕ್ಕೆ ಯೇಸು ಸ್ವಾಮಿಗೆ ಹೆಸರೇ ಹಿ ಈಸ್ ಎ ಫ್ರೆಂಡ್ ಆಫ್ ಸಿನ್ನರ್ಸ್, ಪಾಪಿಗಳ ಸ್ನೇಹಿತ. ಅದಕ್ಕೆ ಯೌವನಸ್ಥ ಮಕ್ಕಳುಗಳು ಯಾರಾದರೂ ತಪ್ಪು ಮಾಡಿದ್ರೆ ನಾನು ಮತ್ತೆ ಅವಕಾಶ ಕೊಡ್ತೀನಿ. ಯಾಕೆ ಕೊಡ್ತೀನಿ ಗೊತ್ತಾ? ಸಣ್ಣ ಮಕ್ಕಳು ಯೌವನಸ್ಥರು ಮಾಡೋದು ಮಿಸ್ಟೇಕ್, ನೀವು ಮಾಡೋದು ದೊಡ್ಡವರು ದ್ರೋಹಗಳು. ಸಣ್ಣವರು ತಪ್ಪು ಮಾಡಿದ್ರೆ ಹುಡುಗ ಹಂಗೆ ಮಾಡ್ತಾನೆ, ಹುಡುಗಿ ಹಿಂಗಾಯ್ತು, ಅದೆಲ್ಲ ಮಾತಾಡಬೇಕಾಗಿರೋದು. ಮಾಡ್ತಾರೆ, ಮತ್ತೊಂದು ಅವಕಾಶ ಕೊಡಬೇಕು. ಮಿಸ್ಟೇಕ್ಸ್ ಅದು. ನಾವು ಮಾಡೋದು ಬ್ಲಂಡರ್ಸ್, ದೊಡ್ಡ ದೊಡ್ಡ ದ್ರೋಹಗಳು ನಾವೆಲ್ಲ ದೊಡ್ಡವ್ರು ಮಾಡೋದು. ಯೇಸು ಸ್ವಾಮಿ ಅದಕ್ಕೆ ಅವ್ರು ನೋಡುವಾಗ ಪಾಪಿಗಳಿಗೆ, ಇವತ್ತು ಚರ್ಚಲ್ಲಿ ಕೂಡ ಹಾಗೇನೆ. ನಾನು ಭಾಳ ವರ್ಷದಿಂದ ಸೇವೆಯಲ್ಲಿರೋದ್ರಿಂದ ಕೆಲವು ಸಾರಿ ನಾನು ನೋಡಿದ್ದೀನಿ, ಯಾರಾದರೂ ಒಬ್ಬ ಹಿಂಜಾರು ಹೋಗಿರೋ ವಿಶ್ವಾಸಿ ಅವನೇನಾದರೂ ಬಂದು ಪಾಸ್ಟ್ರ್ ಹತ್ರ ಬಂದು ಸ್ವಲ್ಪ ಚರ್ಚಲ್ಲಿ ವಾಪಸ್ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಇವರೆಲ್ಲ ಅಣ್ಣಂದರು. ಕೆಟ್ಟ ಕುಮಾರನ ಜೊತೆ ಇದ್ದವರು ಅಣ್ಣ ಒಬ್ಬ ಇದ್ದ ಗೊತ್ತಾ ನಿಮಗೆ ಬೈಬಲಲ್ಲಿ? ಅವನು ಹೇಳ್ದ, ಇಷ್ಟು ವರ್ಷ ಇದೇ ಚರ್ಚಲ್ಲಿ ಇದ್ದೆ, ನನಗೆ ಯಾವತ್ತೂ ಅಡುಗೆ ಕೊಡಲಿಲ್ಲ. ಅವನು ಇವತ್ತು ಬಂದವನೇ ಎಲ್ಲ ಮಾಡಿಬಿಟ್ಟು ಕೊಟ್ಬಿಟ್ರು ಅವನಿಗೆ ಪೊಣ್ಣ. ಇವರೆಲ್ಲ ಯಾರು? ಪಕ್ಕದಲ್ಲಿರೋ ಹೇಳು, ದೊಡ್ಡಣ್ಣ. ಯಾರವನು? ಚರ್ಚಲ್ಲಿರೋ ದೊಡ್ಡಣ್ಣ. ಅವನು ಹಿಂಜಾರು ಹೋಗಿರೋ ಆ ಅಮ್ಮನ ಮಗ ವಾಪಸ್ ಬಂದಿದ್ದಾನೆ ಅಂತ ಅವನಿಗೆ ಸಂತೋಷ ಇಲ್ಲ. ಈ ವಾಕ್ಯ ನೆನ್ನೆ ಇದು ಮಾಡೋವಾಗಲೇ ನನಗೆ ಮತ್ತೆ ನಮ್ಮ ಕುಮಾರ್ ಜ್ಞಾಪಕ ಆಗ್ತಾನೆ ಇದ್ರು. ನೋಡ್ರಿ, ಇವತ್ತು ಚೇತು ಬಂದಿಲ್ಲ. ನೀವೆಲ್ಲ ಬರೋದಕ್ಕಿಂತ ಪಾಪಗಳಲ್ಲಿರುವಂಥವ್ರು. ಅದಕ್ಕೆ ಪಾಸ್ಟರ್ ಥಾಮಸ್ ರಾಜ್ ಹೇಳಿದ್ದು, ಚರ್ಚು ಪ್ರೈವೇಟ್ ಸ್ಕೂಲ್ ಅಲ್ಲ, ಗೌರ್ಮೆಂಟ್ ಸ್ಕೂಲ್. ಎಲ್ಲ ಪಾಪಿಗಳು, ಎಲ್ಲ ದ್ರೋಹಗಳಲ್ಲಿರುವವರು ಭಾನುವಾರ ಯಾಕೆ ಬರಬೇಕಂದ್ರೆ ಸ್ವಾಮಿ ಅವರನ್ನು ಪ್ರೀತಿಸ್ತಾನೆ. ಅವತ್ತು ಅಣ್ಣಂದ್ರಂಥವ್ರು ಆ ಜನರುಗಳಿಗೆ ಹೇಳಿದ್ರು, ಏನಂತ ಹೇಳಿದ್ರು? ಇಂಥವ್ರ ಜೊತೆ ಇವರು ಸೇರಿಕೊಳ್ತಾನೆ. ನೋಡ್ರಿ, ಲೂಕ 5ನೇ ಅಧ್ಯಾಯ 30-32ರಲ್ಲಿ ಅಲ್ಲೂ ಕೂಡ ಯೇಸು ಸ್ವಾಮಿ ಸುಂಕದವ್ರ ಮನೆಗೆ ಹೋದರು. ಈ ವಾಕ್ಯಗಳಲ್ಲಿರುವಂಥ ಆಳ ನಿಮ್ಗೆ ಅರ್ಥ ಆಗಬೇಕು ದೇವರ ಮಕ್ಕಳೇ. ಲೂಕ 5 ನಾನು ಓದ್ತೇನೆ ನೋಡ್ರಿ. ಯೇಸು ಸ್ವಾಮಿ ಸುಂಕದವನನ್ನು ಕಂಡು ನನ್ನನ್ನು ಹಿಂಬಾಲಿಸು ಅನ್ನು. 30ನೇ ವಾಕ್ಯ ಲೂಕ 5:30ರಲ್ಲಿ ಅವರ ಸಂಗಡ ಊಟಕ್ಕೆ ಕೂತುಕೊಂಡಿದ್ದನು. ಅದನ್ನು ಕಂಡು ಫರಿಸಾಯರು ಅವರಲ್ಲಿದ್ದ ಶಾಸ್ತ್ರಿಗಳು ಆತನ ಶಿಷ್ಯರ ಮೇಲೆ ಗುಣಗುಟ್ತಾ, ನೀವು ಸುಂಕದವರ ಮತ್ತು ಪಾಪಿಗಳ ಸಂಗಡ ಊಟ ಮಾಡುವುದೇಕೆ ಎಂದು ಕೇಳಿದರು. ಅದಕ್ಕೆ ಯೇಸು ಏನು ಹೇಳಿದ್ನು? ಕ್ಷೇಮದಿಂದಿರುವವರಿಗೆ ವೈದ್ಯನು ಬೇಕಾಗಿಲ್ಲ, ಕ್ಷೇಮವಿಲ್ಲದವರಿಗೆ ಬೇಕು. ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ನೀತಿವಂತರನ್ನು ಕರೆಯುವುದಕ್ಕೆ ನಾನು ಬಂದವನಲ್ಲ. ಯಾರನ್ನು ಕರೀಲಿಕ್ಕೆ ಬಂದಂತೆ ಆತನು?
ಪಾಪಿಗಳನ್ನು ಕರೆಯುವುದಕ್ಕೆ ಬಂದವನಂತೆ. ಹಲ್ಲೆಲೂಯ. ಅದಕ್ಕೆ ಸಭೆ ಇವತ್ತು ದೇವರ ಮಕ್ಕಳೇ ನಿಸ್ವಾರ್ಥ ಆಗಬೇಕು. ಕರ್ತನ ಹಂಬಲ ಪಾಪಿಗಳ ಮೇಲೆ ಇದ್ದರೆ, ವಿಶ್ವಾಸಿಯಾಗಿ ನೀನು ರಕ್ಷಣೆ ಹೊಂದ್ರೆ, ನಿನ್ನ ಜೀವಿತದಲ್ಲಿ ಇರುವಂಥ ಅತಿ ದೊಡ್ಡ ಗುರಿ ಆತ್ಮಗಳ ಆದಾಯ. ಅದು ಪ್ರಾರ್ಥನೆಯಿಂದ ಸ್ಟಾರ್ಟ್ ಆಗಬೇಕು. ಸುವಾರ್ತೆ ಹೇಳಲೇಬೇಕು. ಇವತ್ತಿನ ಸಭೆಗಳಲ್ಲಿ ನಾನು ನೋಡಿದಂಥ ಅತಿ ದೊಡ್ಡ ದ್ರೋಹ ವಿಶ್ವಾಸಿಗಳು ದೇವರಿಗೆ ಮಾಡ್ತಾ ಇರೋದು ಏನು ಗೊತ್ತಾ? ಸುವಾರ್ತೆಯನ್ನೇ ಹೇಳ್ತಾ ಇಲ್ಲ. ಆತ್ಮಗಳಿಗೆ ಸುವಾರ್ತೆಯನ್ನು ಹೇಳುವಂಥ ಹಂಬಲ ಇವತ್ತಿಲ್ಲ. ಪಾಪಿಗಳನ್ನು ಹುಡುಕೊಂಡು ಹೋಗಿ ಯಾರಿಗಾದರೂ ಹೇಳಬೇಕು ಅನ್ನುವಂಥ ತವಕ ಇವತ್ತಿಲ್ಲ. ಈ ವಾರದಲ್ಲಿ ನಾನು ನನ್ನ ಹೆಂಡತಿ ಅಲ್ಲಿ ಗುಡ್ಡೆಗಳ ಹತ್ರ, ಊಟಿ ಗುಡ್ಡೆಗಳ ಮೇಲೆ ಸೇವೆಗೆ ಹೋಗಿದ್ದಾಗ ಅಲ್ಲಿ ಒಬ್ಬರನ್ನು ನೋಡ್ತಾ ಇದ್ದೀನಿ. ಅವ್ರು ಯಾರು ಗೊತ್ತಾ? ಅಲಗೂರಿನಿಂದ, ನಮ್ಮ ಕರ್ನಾಟಕದ ಅಲಗೂರಿಂದ ಹೋಗಿರುವಂಥ ಸರ್ಸಮ್ಮ ಅಲ್ಲೋಗಿ ಬಡಗ ಸಮುದಾಯದ ಜನರುಗಳ ಮಧ್ಯದಲ್ಲಿ ಇದ್ದಾಳೆ. ಅಲ್ಲೊಬ್ಬ ಮಗನ ಸಾಕಿದ್ದಾಳೆ. ಅವನು ಡ್ರಗ್ ಅಡಿಕ್ಟ್ ಆಗಿದ್ದಾನೆ. ಅವನನ್ನು ಬೆಳೆಸಿ ಅದರಿಂದ ಬೇಸತ್ತು, ಅದರಲ್ಲಿ ಅವನಿಗೊಂದು ಮಗು ಹುಟ್ಟಿದೆ. ಆ ಮಗನನ್ನು ಬೆಳೆಸಿದಾಳ ಅಮ್ಮ. ಅವಳಿಗೆ ಸ್ವಂತ ಕುಟುಂಬನೇ ಇಲ್ಲ. ಬೇರೆ ಅವನ ಮಗನನ್ನು ಇವತ್ತು ಕಾಲೇಜ್ಗೆ ಓದಿಸ್ತಾ ಇದ್ದಾಳೆ. ನನ್ನ ಹೆಂಡತಿ ತಂಗಿ ಚರ್ಚ್ನಲ್ಲಿ, ಆ ಹುಡುಗ ಚರ್ಚ್ನಲ್ಲಿ ನಾಗರಾಜ್ ಥರ ಇವತ್ತು ಚರ್ಚ್ನಲ್ಲಿ ಹೆಲ್ಪ್ ಮಾಡ್ತಿದ್ದಾನೆ. ಸರ್ಸಮ್ಮ ಒಬ್ಬ ದೇವರಿಗೋಸ್ಕರ ಎಷ್ಟು ಹಂಬಲವಾಗಿದ್ದಾಳೆ ಅಂದರೆ, ಆ ಚರ್ಚ್ ಒಳಗಡೆ ಹೋದರೆ ನಾನು ಅಲ್ಲೊಬ್ಬ ಅಜ್ಜಿ ಇದ್ದಾಳೆ, ಆ ಹಾಲಲ್ಲಿ ಮಲಗಿದ್ದಾಳೆ. ಅವಳ ಹೆಸರು ಲಕ್ಷ್ಮಿ ಚರ್ಚಿಗೆ ಬಂದು ಒಂದು ದಿವಸ ಹೋಗುವಾಗ ಬಿದ್ದು ಕಾಲು ಏಟಾಗ್ಬಿಟ್ಟಿದೆ. ಅವಳಿಗೆ ನೋಡ್ಕೊಳ್ಳೋಕೆ ಯಾರೂ ಇಲ್ಲ. ಸರ್ಸಮ್ಮ ಹೇಳಿದೆ ಪಾಸ್ಟರ್ ಹತ್ರ, ಅಂದರೆ ಇವ್ರ ತಂಗಿ ಗಂಡನ ಹತ್ರ, ನಾವೇ ನೋಡ್ಕೊಳ್ಳೋಣ ಅಂತ ಹೇಳಿ ಚರ್ಚಲ್ಲಿರುವಂಥ ಒಂದು ರೂಮ್ನಲ್ಲಿ ಲಕ್ಷ್ಮಿ ಬಿದ್ದು ಆ ಅಮ್ಮನ ಗಾಯ ಆಗಿರೋದ್ರಿಂದ ಟಾಯ್ಲೆಟ್ಗೆ ಹೋಗೋಕ್ಕಾಗಲ್ಲ. ಸರ್ಸಮ್ಮ ಅವಳನ್ನು ನೋಡಿಕೊಂಡು, ಈ ಮಗನಿಗೂ ದುಡ್ಡೆಲ್ಲ ಸೇರಿಸಿಟ್ಟು ಇದರಲ್ಲಿ ಕೆಲಸ ಮಾಡಿಕೊಂಡು, ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಸರ್ಸಮ್ಮನ ಮುಂದೆ ನಾನು ಈ ವಾರ ಸಣ್ಣವನಾದೆ. ಕಾರಲ್ಲಿ ನಾವು ವಾಪಸ್ ಬರುವಾಗ ಅಲ್ಲೆಲ್ಲ ನಾನು ಅವಳು ಹೋಗ್ತಾ ಇದ್ದೀವಿ. ರಾತ್ರಿ ಹೊತ್ತು ಕರಡಿ ಹೋಗ್ತಾ ಇದೆ ಪಕ್ಕದಲ್ಲಿ. ಅಂಥ ಕಾಡುಗಳ ಮಧ್ಯದಲ್ಲಿ ಸೇವೆ ಮಾಡ್ತಿರುವಂಥ ಜನರಿದ್ದಾರೆ. ಅಲ್ಲಿರುವಂಥ ಊರಿನಲ್ಲಿ ನಾನು ಅವಳು ವಾಪಸ್ ಬರ್ತಾ ಇದ್ರೆ ಸರ್ಸಮ್ಮ ಬರ್ತಾ ಇದ್ದಾಳೆ. ಪಾಸ್ಟ್ರು ಕೇಳಿದ್ರು, ಎಲ್ಲಿಗೆ ಹೋಗಿದ್ದೆ? ಪ್ರೇಯರ್ ವಾಕ್ಗೆ ಹೋಗಿದ್ದೆ. ಊಟಿ ಚಳಿಲಿ. ಎಲ್ಲಿಗೆ ಹೋಗಿದ್ದಾಳೆ? ಈಗ ಹೇಳ್ರಿ, ದೇವರ ಹತ್ರ ಯಾರನ್ನು ದೇವ್ರು ನೋಡ್ತಾನೆ? ಪ್ರಸಂಗ ಮಾಡೋ ಸುಜಿತ್ ಪ್ರಿಯನ್ನ ಹೆಚ್ಚು ದೇವ್ರು ನೋಡ್ತಾನ, ಇಲ್ಲ ಆತ್ಮಗಳಿಗೋಸ್ಕರ ಹಂಬಲದಿಂದ ಇರುವಂಥ ಒಬ್ಬ ಸರ್ಸಮ್ಮನ ದೇವ್ರು ನೋಡ್ತಾನ? ನಿಮ್ಮನ್ನು ನೋಡ್ತಾನ? ನನ್ನನ್ನು ನೋಡ್ತಾನ? ಯಾಕಂದರೆ ಅವರೆಲ್ಲ ಕರ್ತನ ಹಂಬಲವನ್ನು ತಿಳಿದವರು. ಇವತ್ತು ನಾನು ನಮ್ಮ ಸಭೆಗಾಗಿ ಒಂದನ್ನು ಪ್ರಾರ್ಥನೆ ಮಾಡೋದಾದರೆ ನಿಮ್ಮ ಹತ್ರ ನಾನು ಕೇಳ್ಕೊಳ್ತಾ ಇದ್ದೀನಿ, ದೇವರ ಮಕ್ಕಳೇ, ನಮ್ಮ ಸಭೆಗೆ ಆತ್ಮಗಳ ಆದಾಯ ಮಾಡುವಂಥ ಹಂಬಲ ನಿಮಗೆ ಬರಬೇಕು. ಇಡೀ ವಾರದಲ್ಲಿ ಇಲ್ಲಿಗೆ ನೀವು ಚರ್ಚಿಗೆ ಕರ್ಕೊಂಬರಲಿಲ್ಲ ಅಂದರೂ ಪರವಾಗಿಲ್ಲ, ಯಾರಿಗಾದರೂ ಸುವಾರ್ತೆ ಹೇಳ್ತಿದ್ದೀರಾ? ಈ ವಾರದಲ್ಲಿ ಪ್ರತಿ ವಾರ ನಾನು ಪ್ರೇಯರ್ ಮಾಡ್ತೀನಿ, ದೇವರೇ ಒಂದು 2-3 ಸುವಾರ್ತೆ ಹೇಳಲಿಲ್ಲ ಅಂದರೆ ನನಗೆ ವಾರದಲ್ಲಿ ನೆಮ್ಮದಿ ಇರಲ್ಲ. ನೆನ್ನೆ ಕೂಡ ಮೊನ್ನೆ ಟ್ರೈನಲ್ಲಿ ಬರುವಾಗ ಕೊಡಿಯಾಲ್ ಕರೇನಹಳ್ಳಿ ಅವನೊಬ್ಬ ಸಿಕ್ಬಿಟ್ಟ. ಇಂಗ್ಲೀಷ್ ನಾನು ಮಾತಾಡ್ತಾ ಇದ್ದಿದ್ದರಿಂದ ದಿಢೀರಂತ ಶ್ರೀನಿ ಅವ್ರ ಹತ್ರ, ಸರ್ ನಿಮ್ಮ ಕೆಲಸ ಏನು ಸರ್ ಅಂದ. ಬಿಡ್ದಿಲ್ ಮನೆ ಮಾಡ್ಕೊಂಡಿದ್ದೀರಾ ಅಂದ. ಹಿಂಗೆ ಸ್ಟ್ರೈಟ್ ಹೋಗಿ ಅಲ್ಲೊಂದು ಚರ್ಚ್ ಮಾಡಿದ್ದೀನಿ ಅಂದೆ. ಚರ್ಚ್ ಮಾಡಿದ್ದೀರಾ? ಮನೆ ಮಾಡಿಲ್ವಾ? ನನಗೆ ಈ ಪ್ರಶ್ನೆ ಕೇಳೋಕ್ಕೆ ಕಾಯ್ತಾ ಇರ್ತೀರಿ. ಸಿಕ್ತ ಮಂಡ್ಯದಿಂದ ಬಿಡ್ದಿವರೆಗೂ ಫುಲ್ ಗಾಸ್ಪೆಲ್. ಇಳಿಯೋವಾಗ ಏನು ಹೇಳ್ದ ಗೊತ್ತಾ ಕೊಡಿಯಾನಕ್ಕರ? ಏನು ಹೇಳಿ ಅವನು, ಸರ್ ಎಲ್ಲಿಗೆ ಬಿಡ್ಬೇಕು ಸರ್, ನಮ್ಮ ವಿಶ್ವಾಸಿನೇ ಇಲ್ಲ ಯಾರೋ ನನ್ನ ಕರ್ಕೊಂಡು ಹೋಗೋಕ್ಕೆ. ಅಲ್ಲೊಬ್ಬ ಅನ್ವಿಶ್ವಾಸಿ ಬಂದಿದ್ದಾನೆ, ತಪ್ಪಾಗಿ ತಿಳ್ಕೊಬಿಡ್ರಿ. ಅವನು ಹೇಳ್ತಾ ಇದ್ದಾನೆ, ಎಲ್ಲಿಗೆ ಬಿಡಬೇಕು, ನಾನು ಬಿಟ್ಬಿಟ್ಟು ಹೋಗ್ತೀನಿ ಸರ್. ಹಾಗಿದ್ರೆ ಒಂದು ಜನನ ಅರ್ಥ ಮಾಡಿಕೊಂಡೆ ನಾನು, ನಿಮ್ಮ ಮೌಲ್ಯ ಇರೋದು ನಿಮ್ಮ ಕಾರು ಮನೆ ಮೇಲಲ್ಲ, ನೀವಿರೋ ರೀತಿಯ ಮೇಲೆ ಅಷ್ಟೇ. ನೀವು ಹೇಳುವಂಥ ಸುವಾರ್ತೆಗಿರೋ ಶಕ್ತಿ ಅದೇ ಜನರಲ್ಲಿ ಪ್ರೀತಿ ಹುಟ್ಟಿಸುತ್ತೆ ವಿನ ಅವ್ನು ನನ್ನ ಕಾರೋ ಮನೇನೋ ಎಲ್ಲ ಹುಡ್ಕೊಂಡು ಹೋಗ್ತಾ ಇಲ್ಲ. ಅದಕ್ಕೆ ನಾನು ಮೊನ್ನೆ ಕೂಡ ಯೂತ್ಸ್ಗೆ ಹೇಳಿದೆ, ನಮ್ಮ ದೇಶ ಗೌರವಿಸಿದ್ದು ಶರ್ಟ್ ಹಾಕದೇ ಇರೋ ಗಾಂಧೀಜಿನ ಅಂತ. ನೀವು ಅನ್ಕೊಂತಿದ್ದೀರ ಶರ್ಟು ಪ್ಯಾಂಟು ಕಾರು ಇವೆಲ್ಲ ಇದ್ರೇ ಮೌಲ್ಯ ಅಂತ. ಅದೆಲ್ಲ ಮೌಲ್ಯ. ಪಕ್ಕದಲ್ಲಿರೋರಿಗೆ ಹೇಳಿ, ದೇವರ ಪ್ರೀತಿಯಲ್ಲಿ ನೀನು ತುಂಬಿದವನಾಗಿದ್ದರೆ ಅದೇ ನಿನಗೆ ಗೌರವ. ಕರ್ತನ ಹಂಬಲ ನಮಗೂ ನಿಮಗೂ ಬೇಕು. ಇನ್ನೊಬ್ಬ ಸೇವಕರ ಬಗ್ಗೆ ನಾನು ಈ ವಾರ ಕೇಳ್ತಾ ಇದ್ದೆ, ಎಸೈಕಿಯಾ ಫ್ರಾನ್ಸಿಸ್. ಇವತ್ತು ದೇವರಿಂದ ಬಳಸಲ್ಪಡುವಂಥ ಸೇವಕ. M.Com ಓದಿ 9 ಮಕ್ಕಳುಗಳು ಅಂದ್ಕೊಳ್ತೀನಿ. ಅವ್ರ ತಾಯಿಗೆ ದೊಡ್ಡ ಮಗ, ಸೇವೆ ಮಾಡಬೇಕು ಅಂತ ದೇವರು ಕರಿಬೇಕು ಅಂತ ದೇವರಲ್ಲಿ ಅವ್ರಿಗೊಂದು ಹಂಬಲ. ಅವ್ರು ಕಾಲೇಜಲ್ಲಿ ಓದೋವಾಗಲೇ ಪ್ರೇಯರ್ ಮಾಡ್ತಿದ್ರಂತೆ, ದೇವರೇ ನನಗೆ ಎಲ್ಲೂ ಕೆಲಸಕ್ಕೆ ಹೋಗೋಕೆ ಇಷ್ಟ ಇಲ್ಲ, ನಿನ್ನ ಸೇವೆನೇ ನಾನು ಮಾಡಬೇಕು. ನೋಡ್ರಿ, ಇಂಥ ಹಂಬಲ. M.Com ಮಾಡಿ ಇಡೀ ಕುಟುಂಬಕ್ಕೆ ಮೊದಲನೇ ಮಗನಾಗಿರ್ಬೇಕದು. ಆದರೆ ಅವತ್ತು ಅವರಿಗೆ ರಕ್ಷಣೆ ಹೊಂದಿದ್ದ ದಿನಗಳಲ್ಲಿ ಒಂದು ಬುಕ್ ಸಿಕ್ತಂತೆ. ಅದರಲ್ಲಿ ಆ ಬುಕ್ಕಲ್ಲಿ ಏನು ಬರೆದಿದೆ, ಲವ್ ನಾಟ್ ದ ವರ್ಲ್ಡ್ ಅಂತ, ವಾಚ್ಮೆನ್ ನೀ ಅನ್ನೋರು ಪುಸ್ತಕ. ಆ ಪುಸ್ತಕದಲ್ಲಿ ಹಿಂಗೆ ಬರೆದಿದೆ, ಈ ಜಗತ್ತಿನಲ್ಲಿ ನೀವು ಮಾಡುವಂಥ ಟೆಕ್ನಾಲಜಿ, ವರ್ಲ್ಡ್ನಲ್ಲಿ ಕೆಲಸಕೊಳ್ಳುವಂಥ ಜ್ಞಾನ, ದೊಡ್ಡ ದೊಡ್ಡ ಪದವಿಗಳು, ಯಾವುದೇ ನೀವು ಮಾಡಿದ್ರು ಒಂದು ದಿವಸ ಈ ಜಗತ್ತನ್ನು ಕ್ರಿಸ್ತ ವಿರೋಧಿ ಆ್ಯಂಟಿ ಕ್ರೈಸ್ಟ್ ಆಳ್ತಾನೆ. ಈ ಜಗತ್ತನ್ನ ಯಾರು ಆಳ್ತಾರೆ?
ಅಂತ್ಯಕ್ರಿಸ್ತು ಆಳ್ತಾನೆ. ನೀನು ಮಾಡಿದ್ನೆಲ್ಲವನ್ನ ಕ್ರಿಸ್ತ ವಿರೋಧಿ ಆಳೋದ್ರಿಂದ ನೀನೇನಕ್ಕೆ ಸಂಪಾದನೆ ಮಾಡ್ತೀಯ ಅಂತ ಬರೆದಿದ್ದಾನೆ. ಆ ಮಾತನ್ನ ಓದಿದ ತಕ್ಷಣವೇ ಅವರು ತನ್ನ ಜೀವಿತವನ್ನು ಸೇವೆಗೆ ಒಪ್ಪಿಸ್ಕೊಟ್ಟು ಇವತ್ತು 106 ಮಂದಿಗೆ ಅವರು ಆಶೀರ್ವಾದವಾಗಿದ್ದಾರೆ. ಕಾರಣ ಏನಂದರೆ, ನಾನು ನಿಮ್ಮ ಹತ್ರ ಪ್ರೋತ್ಸಾಹ ಮಾಡ್ತಿದ್ದೀನಿ. ಒಂದು ವೇಳೆ ಮೊದಲೆಲ್ಲ ನಾನು ಸೇವೆಗೆ ಪೂರ್ಣಾವಧಿಗೆ ಬಂದಿದ್ದರಿಂದ ನಾನು ಇವತ್ತೆಲ್ಲ ಕೆಲವ್ರ ಹತ್ರ ಹೇಳ್ತಾ ಇದ್ದೆ ಸ್ವಲ್ಪ ಕೆಲಸ ಮಾಡ್ಕೊಂಡು ಮಾಡಬೇಕು ಅಂತ. ಆದರೆ ನಾನು ನಿಮ್ಮ ಹತ್ರ ಒಂದನ್ನು ಪ್ರೀತಿಯಿಂದ ಎಂಕರೇಜ್ ಮಾಡ್ತಾ ಇದ್ದೀನಿ. ಸೇವೆಗೆ ಒಂದು ವೇಳೆ ದೇವರು ನಿಮ್ಮನ್ನು ಹಂಬಲದಿಂದ ಕರೆದ್ರೆ, ಆ ಕರೆಯುವಿಕೆಯಲ್ಲಿ ನೀವು ಯಥಾರ್ಥವಾಗಿ ದೇವರಿಗೋಸ್ಕರ ನೀವು ಹಂಬಲದಿಂದ ಆತ್ಮಗಳ ಆದಾಯ ಮಾಡಲಿಕ್ಕೆ ಇರಬೇಕು. ಯಾಕಂದರೆ ನಿಮ್ಮ ವ್ಯಾಪಾರ, ನೀವು ಮಾಡುವಂಥ ಆಸ್ತಿ ಪಾಸ್ತಿಗಳು ಇದ್ಯಾವುದಕ್ಕಿಂತಲೂ ದೇವರು ನಮ್ಮ ಹತ್ರ ಇವತ್ತು ಎದುರು ನೋಡ್ತಾ ಇರೋದೇನು ಗೊತ್ತಾ? ಆದಿ ಪ್ರೀತಿಯಲ್ಲಿ ಸಭೆಗಳಿಗಿದ್ದಂಥ ಆತ್ಮಗಳ ಹಂಬಲ. ಯಾಕಂದರೆ ಯೇಸು ಸ್ವಾಮಿ ಅವತ್ತು ಆ ಜಕ್ಕಾಯನ ನೋಡಿದಾಗ ಅವರೊಳಗಡೆ ಒಂದು ಹಂಬಲ ಬಂತು. ಆ ಹಂಬಲ ಸಭೆಯಲ್ಲಿ ಆತ್ಮಗಳನ್ನು ಕರೆದುಕೊಂಡು ಬರಬೇಕು ಅನ್ನುವಂಥ ಹಂಬಲ ಇವತ್ತು ನಮಗೂ ಬರಬೇಕು ಪ್ರಿಯರೇ. ಯಾಕಂದರೆ ಈ ವಾರದಲ್ಲಿ ನಾನು ಯೋಚನೆ ಮಾಡ್ತಾ ಇದ್ದೀನಿ, ಈ ಭೂಮಿಯಲ್ಲಿ ನಾವು ಕಳುಹಿಸಲ್ಪಟ್ಟಿರುವಂಥ ಒಂದೇ ಒಂದು ಉದ್ದೇಶ, ಅದು ಆತ್ಮಗಳ ಆದಾಯ. ಈ ವಾರ ನಾನು ಕೂಡ ನನ್ನನ್ನು ಡೆಡಿಕೇಟ್ ಮಾಡ್ತಾ ಇದ್ದೆ. ದೇವರೇ, ನಾನು ಸಾಯೋದ್ರೊಳಗಡೆ ಇನ್ನೂ ಎಷ್ಟು ಆತ್ಮಗಳನ್ನು ಆದಾಯ ಮಾಡಬೇಕು ಅನ್ನೋದನ್ನೇ ಯೋಚನೆ ಮಾಡಬೇಕೇ ವಿನೋ ಈ ವಿಡಿಯೋಗಳು ಅವು ಇವು ಎಲ್ಲ ಒಳ್ಳೆಯದೇ, ಆದರೆ ಅವೆಲ್ಲವುಗಳಿಗಿಂತ ಹೆಚ್ಚಾಗಿ ನಮ್ಮ ಸೇವೆಗಳು ಆತ್ಮಗಳನ್ನು ಏನು ಮಾಡಬೇಕು? ಸ್ಪರ್ಶಿಸಬೇಕು. ಆತ್ಮಗಳ ಆದಾಯ ನಿಮಗೆ ಮಾಡಲಿಲ್ಲ ಅಂದರೆ ನಮ್ಮೊಳಗೆ ಕರ್ತನ ಹಂಬಲ ಇಲ್ಲ. ಯಾಕಂದರೆ ಜಕ್ಕಾಯನನ್ನು ಹುಡುಕಿ ಹೋದಂಥ ಆ ಯೇಸು ಸ್ವಾಮಿಯ ಪ್ರೀತಿ ಇವತ್ತು ನಮ್ಮೊಳಗಿದೆಯಾ? ಯೇಸು ಸ್ವಾಮಿಯ ಮನೆಗೆ ಬಂದ, ನೋಡ್ರಿ ಆಗಿದ್ದ ಕಾರ್ಯ ಏನು ನೋಡ್ರಿ. ಬೇಗ ಓದೋಣ ವಾಕ್ಯ. ಏನಾಯಿತು? ಮನೆಗೆ ಬಂದಿದ್ದ ತಕ್ಷಣ ನಡೆದಿದ್ದೇನು? ಏನು ನಡೀತು? 8ನೇ ವಾಕ್ಯದಲ್ಲಿ, ಆದರೆ ಜಕ್ಕಾಯನು ನಿಂತುಕೊಂಡು, ಯೇಸು ಸ್ವಾಮಿ ಮನೆ ಒಳಗೆ ಬಂದಿದ್ದ ತಕ್ಷಣವೇ ಏನಂತಾನೆ? ಸ್ವಾಮಿಗೆ, ಸ್ವಾಮಿ ನೋಡು, ನನ್ನ ಆಸ್ತಿಯಲ್ಲಿ ಅರ್ಧವನ್ನು ಬಡವರಿಗೆ ಏನು ಮಾಡಿಬಿಡ್ತೀನಿ? ಕೊಡ್ತೇನೆ ಸ್ವಾಮಿ. ಅದಕ್ಕೆ ನಾನು ಹೇಳ್ತೀನಿ, ಕುಳ್ಳನ ಮಾನಸಾಂತರದ ಫಲವನ್ನು ನಾವು ಕಲಿಬೇಕು. ಯೇಸು ಸ್ವಾಮಿ ಬಂದಿದ್ದ ತಕ್ಷಣವೇ ಆ ಮನೆ ಒಳಗಡೆ ಆಗಿದ್ದೇನು ಗೊತ್ತಾ? ಮಾನಸಾಂತರ. ನಾನು ಕೂಡ ಪ್ರಾರ್ಥನೆ ಮಾಡ್ತಾ ಇದ್ದೆ ನಿನ್ನೆಯಿಂದ, ನಮ್ಮ ಸಭೆಗಳಲ್ಲಿ ನಿಜವಾಗ್ಲೂ ನಾನು ಎಷ್ಟೇ ಪ್ರಸಂಗ ಮಾಡೋದ್ರಿಂದ ನಾನು ಬದಲಾಗಲ್ಲ, ಎಷ್ಟೇ ಪ್ರಸಂಗಗಳನ್ನು ಯೂಟ್ಯೂಬ್ನಲ್ಲಿ ಕೇಳೋದ್ರಿಂದನೂ ನಾವು ಬದಲಾಗಲ್ಲ. ನಿಜವಾಗ್ಲೂ ನಮಗೆ ಬೇಕಾಗಿರೋದೇನು ಗೊತ್ತಾ? ಮಾನಸಾಂತರವನ್ನು ತರುವಂಥ ಯೇಸುವಿನ ಪ್ರಸನ್ನತೆ ನಿಮ್ಮ ಹೃದಯದಲ್ಲಿ ಬರಬೇಕು. ಅದೇ ನನ್ನ ಪ್ರಾರ್ಥನೆ ಆಗಿತ್ತು 2-3 ದಿವಸಗಳಿಂದ. ಏನಂದರೆ, ದೇವರೇ, ನಿಜವಾಗಲೂ ರಿಪೆಂಟೆನ್ಸ್, ಇವತ್ತು ಮಾನಸಾಂತರ, ಅನೇಕರು ಮಾನಸಾಂತರ ಹೊಂದಿದ್ದಾರೆ. ರಿಪೆಂಟೆನ್ಸ್ ಮಾತ್ರ ಸಾಲಲ್ಲ, ರೆಸ್ಟಿಟ್ಯೂಷನ್ ಬೇಕು. ಗಮನ ಇಟ್ಟು ಕೇಳ್ರಿ. ಏನು ಗೊತ್ತಾ? ಮಾನಸಾಂತರ ಮಾತ್ರ ಸಾಲಲ್ಲ. ಪಕ್ಕದಲ್ಲಿರೋರ್ಗೆ ಹೇಳಿ, ಮಾನಸಾಂತರ ಸಾಲಲ್ಲ, ಮರುಪಾವತಿ ಮಾಡಬೇಕು. ಮರುಪಾವತಿ ಅಂದ್ರೆ ಅರ್ಥ ಏನು? ಸುಜಿತ್ ಪ್ರಿಯನ್ ರಕ್ಷಣೆ ಹೊಂದಿದಾಗ ಮೊದಲನೇ ಅರಿವು ಬಂದಿದ್ದು, ಪಕ್ಕದಲ್ಲಿದ್ದಿದ್ದು, ಹಾಸ್ಟ್ಲು ಪಕ್ಕದಲ್ಲಿ ಇದ್ದಿದ್ದು ಮನೆಯವ್ರ ಹತ್ರ ಕದ್ದಿದ್ದು ವಿಷ್ಣುವರ್ಧನ್ ಪುಸ್ತಕ. ಮಾನಸಾಂತರ ಸುಜಿತ್ಗೆ ಬಂದಿದ್ದ ತಕ್ಷಣ, ಪಾಪದ ಅರಿವು ಬಂದಿದ್ದ ತಕ್ಷಣ ಬುಕ್ ಎತ್ಕೊಂಡೋಗಿ ಅವನ ಮನೆಗೆ ಹೋದೆ. ನಿಮ್ಮ ಮನೇಲಿ ಪುಸ್ತಕ ಕದ್ಬಿಟ್ಟೆ. ಯೇಸು ಸ್ವಾಮಿ, ನಾನು ನಂಬ್ತಾ ಇದ್ದೀನಿ, ಕ್ಷಮಿಸ್ಬಿಡ್ರಿ. ಅದಾದಮೇಲೆ ಎಷ್ಟೋ ಜನರ ಹತ್ರ ನಾನು ಅಕೌಂಟ್ ಸೆಟ್ಲ್ ಮಾಡಬೇಕಾಗಿ ಬಂತು. ಅವಮಾನ ಆಯಿತು ನಿಜ ಹೇಳಿದ್ರಿಂದ. ಆದರೆ ನಾನು ನಿಮ್ಮ ಹತ್ರ ಕೇಳ್ತಿದ್ದೀನಿ, ನೀವು ಮಾನಸಾಂತರ ಹೊಂದಿದ ಮೇಲೆ ಬಿಡಬೇಕಾಗಿದ್ದನ್ನು ನೀನು ಬಿಡಲಿಲ್ಲ ಅಂದರೆ ನಿನ್ನೊಳಗೆ ಮಾನಸಾಂತರ ಇಲ್ಲ, ಅದು ನಾಟಕ. ಭಾಳ ತಿಂಗಳು ವರ್ಷಗಟ್ಟಲೆ ಕಣ್ಣೀರು ಸುರಿಸೋದು ನಾಟಕ. ಮಾನಸಾಂತರದಲ್ಲಿ ಫಲ ಬರಬೇಕು. ತಗೊಂಡಿದ್ರೆ 4ರಷ್ಟು ವಾಪಸ್ ಕೊಡಬೇಕು. ಜಕ್ಕಾಯನೊಳಗಡೆ ನಡೆದಿದ್ದದು. ಇವತ್ತು ಯಾಕೆ ವಿಶ್ವಾಸಿಗಳು ಸಾಕ್ಷಿ ಹೇಳುವಾಗ ಎಫೆಕ್ಟಿವ್ ಆಗಿ ಪ್ರಭಾವ ಬೀರ್ತಾ ಇಲ್ಲ? 20 ವರ್ಷದ ಹಿಂದೆ ಸುವಾರ್ತೆ ಹೇಳುವಾಗ ಜನರುಗಳು ಮನ ತಿರುಗಿದ್ರು, ಕಣ್ಣೀರಿಂದ ಮನ ತಿರುಗಿದ್ರು, ಬಲಿಪೀಠಗಳಲ್ಲಿ ವಾರ ಬಂದು ಮನ ತಿರುಗ್ತಿದ್ರು. ಇವತ್ತು ಇಷ್ಟು ಕಿರುಚಿ ಪ್ರಸಂಗ ಮಾಡಿದ್ರು ಯಾಕೆ ಅರಿವು ಬಂದಿಲ್ಲ ಗೊತ್ತಾ? ಮಾನಸಾಂತರ ಹೊಂದಿದ್ದಾನೆ, ಫಲ ಬಂದಿಲ್ಲ ಇನ್ನೂ ಆಚೆ. ಬಾಯಿ ನೆಟ್ಟಗಾಗಿಲ್ಲ, ಕೈ ನೆಟ್ಟಗಾಗಿಲ್ಲ, ಕಾಲುಗಳು ಹೋಗೋ ಜಾಗಕ್ಕೆ ಮತ್ತೆ ಹೋಗ್ತಾ ಇದೆ. ಕಣ್ಣೀರಿನಿಂದ ಭಾರದಿಂದ ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೀನಿ. ಅವತ್ತು ಜಕ್ಕಾಯ ಮಾಡಿದ ಕೆಲಸ ಏನು ಗೊತ್ತಾ? ಒಬ್ಬ ಮಿಲ್ಟ್ರಿ ಮ್ಯಾನ್ ಯೇಸು ಸ್ವಾಮಿನ ನೋಡಿ ರಕ್ಷಣೆ ಹೊಂದಿದ್ರು. ದೇವರವ್ರನ್ನ ಸೇವೆಗೆ ಕರೆದ್ರು. ಅವರು ಕಾಶ್ಮೀರದಿಂದ ಕೇರಳಕ್ಕೆ ಬಂದರು. ಏನು ಮಾಡಿದ್ರು ಗೊತ್ತಾ? ಎಲ್ಲ ಟೀ ಅಂಗಡಿಲೂ ಕೊಡಬೇಕಾಗಿರೋ ದುಡ್ಡನ್ನ ಕ್ಲಿಯರ್ ಮಾಡಿದ್ರು. ಎಲ್ಲೆಲ್ಲಿ ಕದ್ದಿದ್ರು ಅವ್ರ ಹತ್ರ ಎಲ್ಲ ಹೋಗಿ ಸರಿಪಡಿಸ್ಕೊಂಡ್ರು, ಸಾರಿ ಹೇಳಿದ್ರು. ಇವತ್ತು ದೇವರು ಅವರನ್ನು ನಮ್ಮ ದೇಶದಲ್ಲಿ ದೊಡ್ಡ ಸೇವಕನಾಗಿ ಉಪಯೋಗಿಸ್ತಿದ್ದಾರೆ. ಇವತ್ತು ನಾವು ಮಾನಸಾಂತರ ಹೊಂದಿದ್ರೆ ನಾವು 4ರಷ್ಟು ನಮ್ಮ ಬುದ್ಧಿಗಳಲ್ಲಿ ಬದಲಾವಣೆ ಆಗಬೇಕು. ಇಮ್ಮಿಡಿಯೇಟ್. ನೀವು ಹೇಳ್ತಾ ಇದ್ದೀರಾ ಜಕ್ಕಾಯ ಅಂತ ಟ್ಯಾಕ್ಸ್ ಕಲೆಕ್ಟರ್ ರೀ ಅವನು,
ಸುಂಕದವನು, ಪಾಪಿ. ಆದರೆ ಅವನಿಗೆ ಅವತ್ತು ರಾತ್ರಿ, ಅವತ್ತು ಮನೆ ಒಳಗಡೆನೇ ಒಂದು ಪ್ರಸನ್ನತೆ ಬಂದಿದೆ. ಇಂಥ ಪ್ರಸನ್ನತೆ ಇವತ್ತು ನಮ್ಮ ಹೃದಯಗಳಲ್ಲಿ ಬರಬೇಕು. ನನ್ನ ಪ್ರಕಾರ ಅವತ್ತು ಫರಿಸಾಯರು ನೋಡಿರ್ತಾರೆ, ಇಂಥ ದೊಡ್ಡ ಪಾಪಿ, ಆದರೆ ಒಂದು ಕಡೆ ಜನ ಹೇಳ್ತಾರೆ ಇಷ್ಟು ದೊಡ್ಡ ಐಶ್ವರ್ಯವಂತ, ಆದರೆ ಐಶ್ವರ್ಯವಂತ ದರಿದ್ರ ಪಾಪಿ ಥರ ದೇವ್ರ ಹತ್ರ ನಿಂತಿದ್ದಾನೆ. ಇವತ್ತು ನಾವು ನೀವು ಐಶ್ವರ್ಯವಂತರಾಗಿ ದೇವ್ರ ಹತ್ರ ಬಂದಿದ್ದೀವಾ, ಇಲ್ಲ ದರಿದ್ರ ಪಾಪಿಗಳ ಅರಿವು ಬಂದಿದೆಯಾ? ಜಕ್ಕಾಯ ದೊಡ್ಡ ಐಶ್ವರ್ಯವಂತ, ಆದರೆ ಅವನು ತನ್ನ ದೇವರ ದೃಷ್ಟಿಯಲ್ಲಿ ಅವನು ದರಿದ್ರ. ಅವನು ಮಾಡಿದ ಅನ್ಯಾಯ ಎಲ್ಲ ಅವನಿಗೆ ನೆನಪಾಯಿತು. ಅದಕ್ಕೆ ನಾನು ಹೇಳ್ತೀನಿ, ಮಾನಸಾಂತರ ಹೊಂದರೆ ರಕ್ಷಣೆಯ ಗುರುತು ಮೊಟ್ಟ ಮೊದಲನೇದಾಗಿ ಪಕ್ಕದಲ್ಲಿರೋರು ಹೇಳಿ, ಅವನು ಕೊಡೋದು ಕಲ್ತ್ಕೊತಾನೆ. ಒಬ್ಬನು ರಕ್ಷಣೆ ಹೊಂದಿದ್ದಾನೆ ಅನ್ನೋದಕ್ಕೆ ಗುರುತೇ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಮಗನನ್ನು ಕೊಟ್ಟನು. ಜಟಮಾಂಸಿ ತೈಲವನ್ನು ಅವಳು ಮಾನಸಾಂತರ ಹೊಂದವಳು ಕಾಲಿಗೆ ಯೇಸು ಸ್ವಾಮಿ ಹತ್ರ ಒಯ್ದಳು. ಎಷ್ಟೋ ಜನರ ಸೇವೆಗಳು, ಆತ್ಮೀಕ ಜೀವಿತಗಳು ಫಲಭರಿತವಾಗದೇ ಇರೋದಕ್ಕೆ ಕಾರಣ ಏನೋ ಗೊತ್ತಾ? ಅವ್ರು ಉಪವಾಸ ಮಾಡ್ತಾರೆ, ಪ್ರಾರ್ಥನೆ ಮಾಡ್ತಾರೆ, ಎಲ್ಲ ಮಾಡ್ತಾರೆ, ಆದರೆ ಅವರ ಜೀವಿತದಲ್ಲಿ ಬೆಲೆ ಬಾಳುವಂಥ ವಸ್ತುವನ್ನು ಅವರು ದೇವರಿಗೆ ಕೊಟ್ಟಿಲ್ಲ. ಅವರ ಸೇವೆಗಳು ನೂರಾರು ಮಂದಿಗೆ ಆಶೀರ್ವಾದವಾಗಿ ಆಗಬೇಕಾಗಿತ್ತು, ಆಶೀರ್ವಾದವಾಗಿ ಆಗಿಲ್ಲ. ಪ್ರೇಯರ್ ಮಾಡ್ತಾರೆ, ಉಪವಾಸ ಮಾಡ್ತಾರೆ, ಎಲ್ಲ ಮಾಡ್ತಾರೆ, ಆದರೆ ಅವ್ರಿಗೆ ಕೊಡೋದು ಬಂದಾಗ ಅವ್ರ ಹೃದಯ ಹಿಡ್ಕೊಂಬಿಡುತ್ತೆ, ಜಿಪುಂಡ್ರುಗಳು. ಆದರೆ ನಾವು ಅಲ್ಲಿ ನೋಡೋದಾದರೆ, ನೀವು ನೋಡೋದಾದರೆ ಅವನು ಕೊಟ್ಟು ಆ ಪರಿಶುದ್ಧನ ಸನ್ನಿಧಿ ನೋಡ್ರಿ. ಯಾಜಕ ಕಾಂಡ 6ನೇ ಅಧ್ಯಾಯದಲ್ಲಿ ನೀವು ನೋಡೋದಾದರೆ, ಅವನು ಆ್ಯಕ್ಚುಲಿ ನೋಡೋದಾದರೆ ಆ ವಾಕ್ಯನ ಅವನು ನೆರವೇರಿಸ್ತಾ ಇದ್ದಾನೆ. ಯಾಜಕ ಕಾಂಡ 6ನೇ ಅಧ್ಯಾಯ ನೋಡ್ರಿ, ಅಲ್ಲಿ ನಡೆದಂತಹ ಕಾರ್ಯ ಏನು? ಯಾಜಕ ಕಾಂಡ 6:1 ವಾಕ್ಯದಲ್ಲಿ ನೀವು ನೋಡೋದಾದರೆ, ಹಳೆಯ ಒಡಂಬಡಿಕೆ ಕಾಲದಲ್ಲಿ ಒಬ್ಬ ಏನಾದರೂ ಮೋಸ ಮಾಡಿದ್ರೆ ಅವನು ಈ ರೀತಿಯಾಗಿ ಮಾಡಬೇಕು. ಏನು ಮಾಡಬೇಕು? 6ನೇ ಅಧ್ಯಾಯ, ಯಾವನಾದರೂ ಮತ್ತೊಬ್ಬನಿಂದ, ಯಾಜಕ ಕಾಂಡ 6, ತನ್ನ ವಶಕ್ಕೆ ಕೊಡಲ್ಪಟ್ಟ ವಸ್ತುವಿನ ವಿಷಯದಲ್ಲಾಗಲಿ, ತನ್ನ ಬಳಿಯಲ್ಲಿ ಇಡಲ್ಪಟ್ಟ ಅಡವಿನ ವಿಷಯದಲ್ಲಾಗಲಿ, ತಾನು ಮಾಡಿದ ಕಳವಿನ ವಿಷಯದಲ್ಲಾಗಲಿ, ಸುಳ್ಳಾಡುವುದರಿಂದಲೋ ಮತ್ತೊಬ್ಬನನ್ನು ಮೋಸಗೊಳಿಸಿದ್ದರಿಂದಲೋ, 4ನೇ ವಾಕ್ಯ ಹೇಳುತ್ತೆ, ಅವನು ಆಯಾ ವಸ್ತುಗಳನ್ನೇ, ಅಂದರೆ ಕದ್ದದ್ದನ್ನು, ಮೋಸದಿಂದ ಪಡೆದದ್ದನ್ನು, ತನ್ನ ವಶಕ್ಕೆ ತೆಗೆದುಕೊಂಡದ್ದನ್ನು. 5ನೇ ವಾಕ್ಯ ಹೇಳುತ್ತೆ, ಅವನು ಸುಳ್ಳಾಣೆ ಇಟ್ಟನು, ಅದನ್ನು ಪೂರ್ತಿಯಾಗಿ ಏನು ಮಾಡಬೇಕಂತೆ? ತಂದು ಕೊಡಬೇಕು. 5ನೇ ಒಂದು ಪಾಲನ್ನು ಏನು ಕೊಡಬೇಕು? ಅವನು ಹೆಚ್ಚಾಗಿ ಕೊಡಬೇಕು. ಅವನು ಪ್ರಾಯಶ್ಚಿತ್ತ ಯಜ್ಞವನ್ನು ಮಾಡುವ ದಿನದಲ್ಲೇ ಅದನ್ನು ಅದರ ನ್ಯಾಯವಾದ ಒಡೆಯನಿಗೆ ಏನು ಮಾಡಬೇಕಂತೆ? ಹಿಂದಕ್ಕೆ ಕೊಡಬೇಕು. 7ನೇ ವಾಕ್ಯದ ಹೇಳುತ್ತೆ, ಯಾಜಕನು ಅವನಿಗೋಸ್ಕರ ಯೆಹೋವನ ಸನ್ನಿಧಿಯಲ್ಲಿ ದೋಷ ಪರಿಹಾರವನ್ನು ಮಾಡಿದಾಗ. ಹಳೆ ಒಡಂಬಡಿಕೆಯಲ್ಲಿ ಇದನ್ನು ಮಾಡಬೇಕಾಗಿತ್ತು. ಜಕ್ಕಾಯ ಟ್ಯಾಕ್ಸ್ ಕಲೆಕ್ಟರ್ ದಿಢೀರಂತ ಅವನಿಗೆ ಎದೆ ಹೊಡ್ಕೊಂಡು ಅವನ ಮನ ತಿರುಗಿರ್ತಾನೆ. ಅಯ್ಯೋ, ವಾಕ್ಯ ಹೇಳ್ತಿದೆಯಲ್ಲ, 5ರಲ್ಲಿ 1 ಪಾಲಲ್ಲ. ಅವ್ನು ನೋಡ್ರಿ, ಆ ಚಿತ್ರ ನನಗೆ ಇಷ್ಟ ಆಯಿತು. ಎಲ್ರಿಗೂ ಫುಲ್ ಹಂಚಿರ್ತಾನೆ ಅವತ್ತು. ಅವನೊಳಗೆ ಬಂದಂತ ಏನು ಗೊತ್ತಾ, ಅವನು ಇಷ್ಟು ವರ್ಷ ಬದುಕಿದ್ದೆ ಎಲ್ಲ ಸೇರಿಸಿ ಇಟ್ಕೊಳ್ಳೋಕ್ಕೆ. ಅದಕ್ಕೆ ನಿಜವಾಗಲೂ ನಾನು ಹೇಳ್ತೀನಿ, ರಕ್ಷಣೆ ಹೊಂದಿರುವಂಥ ಒಬ್ಬ ವ್ಯಕ್ತಿಗೆ ನಡೆಯುವಂಥ, ಸೇವಕನಿಗೆ, ವಿಶ್ವಾಸಿಗೆ ನಡೆಯುವಂಥ ಮೊದಲನೇ ಕೆಲಸ ಪಕ್ಕದಲ್ಲಿರೋರಿಗೆ ಹೇಳಬೇಕು, ಕೈ ಲೂಸ್ ಆಗುತ್ತೆ ಅಂತ. ಏನಾಗುತ್ತೆ? ಕೈ ಲೂಸ್, ಹಾರ್ಟ್ ಲೂಸ್ ಆಗೋದ್ರ ಜೊತೆ ಅವನ ಕೈ ಲೂಸ್ ಆಗುತ್ತೆ. ಅವನ ಕೈ ಲೂಸ್ ಆಗಲಿಲ್ಲ ಅಂದರೆ ಅವನು ಲೂಸ್ ಆಗೇ ಇದ್ದಾನೆ. ಸಾಯೋವರೆಗೆ ಅವನು ದೊಡ್ಡ ಲೂಸ್ ಆಗೇ ಇರ್ತಾನೆ. ಯಾಕಂದರೆ ಸತ್ಯವೇದದಲ್ಲಿ ಜಕ್ಕಾಯನಿಗಾದಂಥ ಅಂತಹ ಒಂದು ಪರಿಶುದ್ಧನ ಸನ್ನಿಧಿ ಇವತ್ತು ನಮ್ಮ ಆಲಯದಲ್ಲಿ ಬರಬೇಕು ಅನ್ನೋದು ನನ್ನ ಪ್ರಾರ್ಥನೆ. ಅದು ಒಂದು ವೇಳೆ ನಿಮಗೆ ಯಾವುದನ್ನು ದೇವರು ತೆಗೆದಿಡಕ್ಕೆ ಹೇಳ್ತಾನೋ ನನಗೆ ಗೊತ್ತಿಲ್ಲ. ಒಂದು ವೇಳೆ ನಿಮ್ಮ ಪಾಪಗಳನ್ನು ನೀವು ಎಂಜಾಯ್ ಮಾಡ್ತಿದ್ರೆ ಅದನ್ನು ಬಿಡಬೇಕು ಯೇಸು ಸ್ವಾಮಿಗೋಸ್ಕರ. ಯಾಕಂದರೆ ಅವತ್ತು ಆ ಮನೆಗೆ ಜಕ್ಕಾಯನ ಮನೆಗೆ ಬಂದ, ನಿಜವಾಗ್ಲೂ ಹೇಳೋದಾದರೆ ಜಕ್ಕಾಯ ಗೆಸ್ಟ್ ಆಗಿಬಿಟ್ಟ, ಯೇಸು ಸ್ವಾಮಿ ಆ ಮನೆಗೆ ಯಜಮಾನ ಆಗಿಬಿಟ್ರು. ಈಗ ಕಂಟ್ರೋಲ್ ಎಲ್ಲ ಯಾರಿಗೆ ಕೊಟ್ಬಿಟ್ಟ? ಅದಕ್ಕೆ ಯೇಸು ಸ್ವಾಮಿ ಏನು ಹೇಳಿದ್ನು? 19:9, ಈ ಹೊತ್ತು ಈ ಮನೆಗೆ, ವಾವ್, ಆ ಮನೆ ಒಳಗಡೆ ಕಂಟ್ರೋಲ್ನ ಯೇಸು ಸ್ವಾಮಿಗೆ ಬಿಟ್ಕೊಟ್ಬಿಟ್ಟ. ಇವನು ಸಹ ಅಬ್ರಹಾಮನ ವಂಶಿಕನಲ್ಲವೇ? ಜಕ್ಕಾಯ ಅವನ ಮನೆಗೆ ಹೋಗಿದ್ದರಿಂದ ಆದಂಥ ಕಾರ್ಯ. 19:10ನೇ ವಾಕ್ಯ ಯೇಸು ಸ್ವಾಮಿ ಹೇಳ್ತಾನೆ, ಮನುಷ್ಯ ಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದನು. ಅದಕ್ಕೆ ಯೇಸು ಸ್ವಾಮಿ ಇವತ್ತು ನೀವು ಯಾರೇ ಆಗಿರ್ಬೋದು, ಯಾವುದೇ ಪಾಪಗಳಲ್ಲಿ ಹಳೆಯ ವಿಶ್ವಾಸಿಗಳು ಕೂಡ ಒಂದು ವೇಳೆ ನೀವು ಆ ಪಾಪಗಳು ನಿಮಗೆ ಅರಿವಾಗ್ತಾ ಇದ್ದರೆ ಆ ಮನುಷ್ಯ ಕುಮಾರನ ಹತ್ರ ನೀವು ಬರಬೇಕು. ಯಾಕಂದರೆ ಕೆಟ್ಟು ಹೋಗಿರೋದನ್ನ ಯಾರು ಹುಡುಕಿ ಬರೋಕ್ಕಾಗಲ್ಲ. ಇಷ್ಟು ದಿವಸ ಆಯಿತು ನಾನು ಮೈಸೂರಿಗೆ ಹೋಗಿ, ಮನೆ ಮುಂದೆ ಒಂದು ಮಿಕ್ಸಿ ಬಿದ್ದಿದೆ, ಹಾಳಾಗಿ ಬಿದ್ದಿದೆ. ಎಷ್ಟೋ ಜನ ಓಡಾಡ್ತಾ ಇದ್ದಾರೆ, ಯಾರು ಆ ಮಿಕ್ಸಿ ತಗೊಳಕ್ಕೆ ಬಂದಿಲ್ಲ, ಸುಮ್ಮನೆ ಅಲ್ಲೇ ಬಿದ್ದಿದೆ. 2-3 ವಾರದಿಂದ ಮಾತ್ರ ಒಬ್ಬ ಬಂದ, ಸರ್ ಅದು ಸುಮ್ಮನೆ ಬಿದ್ದಿದೆ, ಕೊಡ್ತೀರಾ ಅಂದ.
ಮಿಕ್ಸಿ ಕೇಳಿದ್ದು ಮಿಕ್ಸಿ ರೆಡಿ ಮಾಡ್ಕೊಳಕ್ಕಲ್ಲ, ಸ್ಕ್ರ್ಯಾಪ್ ಮಾಡಿಕೊಂಡು ದುಡ್ಡು ತೊಗೊಳಕ್ಕೆ. ಜಗತ್ತು ಯಾವುದು ಕೂಡ ಕೆಟ್ಟು ಹೋಗಿದ್ದು, ರಿಪೇರಿ ಆಗಿದ್ದು, ಸ್ಕ್ರ್ಯಾಪ್ ಆಗಿದ್ದನ್ನ ತಗೊಳಕ್ಕೆ ಇಷ್ಟಪಡಲ್ಲ. ಆದರೆ ಯೇಸು ಸ್ವಾಮಿ ಮನುಷ್ಯ ಕುಮಾರನು, ಈ ಪದ ನಿಮಗೆ ಗೊತ್ತಾಗಬೇಕು, ಕೆಟ್ಟು ಹೋಗಿದ್ದನ್ನ ನಾವು ಯೂಸ್ ಮಾಡೋಕ್ಕೆ ಕೂಡ ಯೋಚನೆ ಮಾಡಲ್ಲ. ಕೆಟ್ಟು ಹೋಗಿದ್ದನ್ನ ಹುಡುಕಿ ಯಾರೂ ಬರಲ್ಲ. ಅದಕ್ಕೆ ಆ ಹಾಡು ಹಾಡುವಾಗ ನೀವು ದೇವರನ್ನು ಯಾಕೆ ಎಂಜಾಯ್ ಮಾಡಬೇಕು ಗೊತ್ತಾ? ಕೆಟ್ಟು ಹೋದಂಥ ಸುಜಿತನ್ನ ನಾನು ಯೋಚನೆ ಮಾಡ್ತಾ ಇದ್ದೆ ನಿನ್ನೆಯಿಂದ. ಇದೊಂದು ಸ್ವಾರ್ಥ ಸಂದೇಶ ಥರ ನಿಮಗೆ ಬೇಸಿಕ್ಕಾಗಿ ಅನ್ನಿಸ್ಬೋದು, ಆದರೆ ಮತ್ತೆ ನನಗೆ 20 ವರ್ಷದ ನಂತರ ಮತ್ತೆ ಒಂದು ಕಣ್ಣೀರಿನಿಂದ ಆನಂದ ಬರ್ತಾಯಿತ್ತು. ದೇವರೇ, ನಾನು ಕೆಟ್ಟು ಹೋಗಿದ್ದೆ, ನಮ್ಮಮ್ಮ ಜಾನಕಮ್ಮ ಕೆಟ್ಟು ಹೋಗಿದ್ಲು, ನಾವುಗಳೆಲ್ಲ ಈ ಬಿಡದಿಯಲ್ಲಿ ಇಷ್ಟು ಕೆಟ್ಟು ಹೋಗಿದ್ವಿ. ನಮ್ಮನ್ನು ಯಾರು ಕೂಡ ಏನೇನು ಮಾತಾಡಿದ್ರು ನನಗೆ ಗೊತ್ತಿಲ್ಲ. ಆದರೆ ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೆ ಯೇಸು ಸ್ವಾಮಿ ಬಂದ. ಯಾಕಂದರೆ ಆ ಹುಡುಕಿ ಬಂದಂಥ ದೇವರು ಇವತ್ತು ಯೇಸುವನ್ನು ಸ್ವೀಕರಿಸುವಂಥ ಮನಸ್ಸು ನಮಗಿದ್ರೆ ನಾವು ಜಕ್ಕಾಯನ ಮಾದರಿಯನ್ನು ಅನುಸರಿಸಬೇಕು. ಅವನು ಮೊದಲನೇದಾಗಿ ಯೇಸು ಸ್ವಾಮಿ ಹತ್ರ ನೋಡಲಿಕ್ಕೆ ಪ್ರಯತ್ನಿಸ್ದ. ಎರಡನೇದಾಗಿ ಅವನು ತನ್ನನ್ನು ತಗ್ಗಿಸ್ಕೊಂಡ. ಅವನು ಯೇಸು ಸ್ವಾಮಿ ಹತ್ರ ಬಂದಾಗ ಎಷ್ಟು ಪಾಪಿಯಾಗಿದ್ರು ದೇವರು ನನ್ನ ಕ್ಷಮಿಸ್ತಾನೆ ಅನ್ನುವಂಥ ಅರಿವು ಅವನಿಗಿತ್ತು. ತಕ್ಷಣ ನೀವು ನೋಡೋದಾದರೆ ಯೇಸು ಸ್ವಾಮಿ ನೋಡಿದ ತಕ್ಷಣ ಇಮಿಡಿಯೇಟ್ ತಟ್ಟನೆ ಅವನು ಇಳಿದು ಬಂದ. ನನಗೆ ಆಶ್ಚರ್ಯ ಆಗಿದ್ದೇನೆಂದರೆ ಯೇಸು ಸ್ವಾಮಿ ಇರೋ ಕಡೆಗೆ ಅವನು ಇಳಿದು ಬಂದ. ಅವನ ಮನೆಯನ್ನು ಯೇಸು ಸ್ವಾಮಿಗೆ ಬಂದು ಕರೆದು ಬಿಟ್ಕೊಟ್ಟ. ಅಂದರೆ ಅರ್ಥ, ಮನೆ ತನ್ನ ಜೀವಿತಕ್ಕೆ ಯೇಸು ಸ್ವಾಮಿಯನ್ನು ಅವನು ಸ್ವಾಗತಿಸ್ದ. ಇವತ್ತು ಪಶ್ಚಾತ್ತಾಪದಿಂದ ಯಥಾರ್ಥವಾದಂಥ ಮಾನಸಾಂತರವನ್ನು ನಾವು ನೀವು ಹೊಂದಬೇಕು ದೇವರ ಮಕ್ಕಳೇ. ಯಾಕಂದರೆ ಯೇಸು ಯಾರನ್ನು ಸ್ವೀಕರಿಸ್ತಾರೆ? ಕೆಟ್ಟು ಹೋದವರುಗಳನ್ನು ಸ್ವೀಕರಿಸ್ತಾನೆ. ಯೇಸು ಸ್ವಾಮಿ ನಿಜವಾಗಲೂ ಆತನು, ಯೇಸು ಸ್ವಾಮಿಗೆ ಏನು ಬೇಕು? ಆತನಿಗೆ ಇವತ್ತು ನಮ್ಮಂಥ ಪಾಪಿಗಳೊಂದಿಗೆ ಏನು ಬೇಕು? ಒಂದು ಸಂಬಂಧ ಬೇಕು. ಯೇಸು ಸ್ವಾಮಿ ನಿಜವಾಗಲೂ ಯೇಸು ಸ್ವಾಮಿನ ಹೊಂದ್ಕೊಳ್ಳಿಕ್ಕೆ ಎಲ್ಲಿಗೆ ಹೋಗಬೇಕು? ಯೇಸು ಸ್ವಾಮಿ ಎಲ್ಲಿದ್ದಾನೆ? ಪಕ್ಕದಲ್ಲಿವ್ರಿಗೆ ಹೇಳಿ, ದೊಡ್ಡ ಜಾಗದಲ್ಲಿಲ್ಲ. ಎಲ್ಲಿದ್ದಾನೆ? ಕೆಳಗಡೆ ಇದ್ದಾನೆ, ಮರದ ಹತ್ರ. ಎಲ್ಲಿದ್ದಾನೆ? ಭಾಳಷ್ಟು ಜನಕ್ಕೆ ಯೇಸು ಸ್ವಾಮಿ ಯಾಕೆ ಸಿಗ್ತಾ ಇಲ್ಲ? ನಾವು ಭಾಳ ಮೇಲಿದ್ದೀವಿ, ಯೇಸು ಸ್ವಾಮಿ ಭಾಳ ಕೆಳಗಿದ್ದಾನೆ. ಭಾಳ ಸೇವಕರುಗಳ ಹತ್ರನೂ ಯೇಸು ಸ್ವಾಮಿ ಸಿಕ್ಕಿಲ್ಲ. ಯಾಕೆ ಗೊತ್ತಾ? ಯಾವಾಗೆಲ್ಲ ಅವನು ನನಗೆ ಮಾಡಬೇಕು, ನಾನೇನು ಅವನಿಗೆ ಮಾಡೋದು, ಅವ್ರ ಮನೆಗೆ ನಾನು ಯಾಕೆ ಹೋಗಬೇಕು, ಈ ಪದಗಳೆಲ್ಲ ಯಾವಾಗ ಬರುತ್ತೆ ಅಂದರೆ, ಸಿಂಪಲ್ ಜಕ್ಕಾಯ ಯೇಸು ಸ್ವಾಮಿಯನ್ನು ಕೆಳಗೆ ನೋಡಿದ ಹಾಗೆ ದೇವರ ಮಕ್ಕಳು ಯೇಸು ಸ್ವಾಮಿಯನ್ನು ನೋಡಿಲ್ಲ. ಭಾಳ ಇದನ್ನ ಸಂಕಟದಿಂದ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಯೇಸು ಸ್ವಾಮಿಗೆ ಇವತ್ತು ಸಂಬಂಧ ಬೇಕು. ಯೇಸು ಸ್ವಾಮಿಗೆ ಪಾಪಿಗಳನ್ನು ಸ್ವೀಕರಿಸೋದೇ ಒಂದು ದೊಡ್ಡ ಸಂತೋಷ. ಕಣ್ಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಸಾಧ್ಯವಾದರೆ ನಮ್ಮ ಹೃದಯಗಳನ್ನು ದೇವರಿಗೆ ಒಪ್ಪಿಸ್ಕೊಡ್ತಾ, ಸ್ವಾಮಿ, ಒಂದೇ ಒಂದು ಪ್ರೇಯರ್ ನಾವೆಲ್ಲರೂ ಶೇರ್ ಮಾಡೋಣ. ಸ್ವಾಮಿ, ಜಕ್ಕಾಯನ ಹಾಗೆ ನನ್ನನ್ನು ಬದಲಾಯಿಸಪ್ಪ. ಯೇಸುವೆ, ಅನೇಕ ಸಾರಿ ಒಂದು ಸಣ್ಣ ಮಗುವಿನಂತೆ ನಾವು ಆಗಿಲ್ಲ. ಯೇಸು ಸ್ವಾಮಿಗೆ ಹೇಗೆ ಪಾಪಿಗಳನ್ನು ನೋಡಿ ಹುಡುಕಿ ಹಂಬಲಿಸುವಂಥ ಹಂಬಲ ಇದೆಯೋ, ಕೆಲವರು ನೀವು ಪ್ರಾರ್ಥನೆ ಮಾಡಬೇಕು, ದೇವರೇ, ನಾನು ಬದುಕ್ತಾ ಇದ್ದೀನಿ, ಏನಕ್ಕೋಸ್ಕರ ಬದುಕ್ತಿದ್ದೀನಿ? ಬರೀ ಸಂಪಾದನೆ, ವ್ಯಾಪಾರ, ನನ್ನ ಮಕ್ಕಳನ್ನು ಬಿಲ್ಡ್ ಮಾಡೋದು, ಇದೇ ನನ್ನ ಜೀವಿತನ? ಕಣ್ಣೀರಿನಿಂದ ಕೇಳಬೇಕು. ಕೆಲವು ಜಕ್ಕಾಯರನ್ನು ನಾನು ನಿನ್ನ ಸನ್ನಿಧಿಗೆ ಕರ್ಕೊಂಬರ್ಬೇಕಪ್ಪ. ಇವತ್ತು ಆ ಹಂಬಲ ಎಲ್ಲೋಯ್ತು? ಇವತ್ತು ಆತ್ಮಗಳ ಆದಾಯದ ಆಸೆ ಸಭೆಗಳಿಗಿಲ್ಲ. ನಿಮಗೆ ಗೊತ್ತಿಲ್ಲ, ನಿಮ್ಮ ಸೇವಕ ನಿಮಗಾಗಿ ಕಣ್ಣೀರು ಸುರಿಸೋದಕ್ಕಿಂತ ಹೆಚ್ಚು ಹೆಚ್ಚು ವಾರವೆಲ್ಲ ಕೇಳುವಂಥದ್ದು ಒಂದೇ, ದೇವರೇ, ಇನ್ನೂ ಆತ್ಮಗಳನ್ನು ಕೊಡಪ್ಪ. ಹೊಸ ಆತ್ಮಗಳು ಎಲ್ಲಿದೆಯೋ ಅಲ್ಲಿಗೆ ನಾನು ಕರ್ಕೊಂಡು, ಹೊಸ ಆತ್ಮಗಳಿಗೋಸ್ಕರ ದೇವರೇ ಆತ್ಮಗಳನ್ನು ಕೊಡಪ್ಪ.